ಲ್ಯಾಬ್ ಲಿಸ್ಟಲ್ಲಿ ಡೆವಲಪ್ ಎ ಕ್ಯಾಲ್ಕುಲೇಟರ್ ಬೈ ಯೂಸಿಂಗ್ ಕಂಟ್ರೋಲ್ ಆ್ಯರೇ ಅಂತ ಪ್ರೋಗ್ರಾಮ್ ಇದೆ. ಅದಕ್ಕೆ ಇದು ಡಿಸೈನು, ಒಂದು ಫ್ರೇಮ್ ಕಂಟ್ರೋಲ್ ತಗೊಂಡು ಹಾಕ್ಕೋಬೇಕು. ದಿಸ್ ಇಸ್ ದಿ ಫ್ರೇಮ್ ಕಂಟ್ರೋಲ್. ಆ ಫ್ರೇಮ್ ಕಂಟ್ರೋಲ್ ಡ್ರ್ಯಾಗ್ ಮಾಡಿ ಇದು ಈ ಥರ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಒಳಗೆ ಒಂದು ಟೆಕ್ಸ್ಟ್ ಬಾಕ್ಸು ಹಾಕ್ಕೊಂಡು ಇದೆಲ್ಲನೂ ಕಮಾಂಡ್ ಬಟನ್ಸ್ ಇದಿಷ್ಟು ಹಾಕೋಬೇಕು. ಇದು ಇಲ್ಲಿ ಗೊತ್ತಾಗುತ್ತೆ. ಟೆಕ್ಸ್ಟ್ 1 ಅಂತ ಇದೆ ನೋಡಿ, ಡಿಫಾಲ್ಟಾಗಿ ಬರುತ್ತೆ, ಅದು ಹಾಗೆ ಇರಲಿ. ಮತ್ತು ಬ್ಲ್ಯಾಂಕ್ ಇರಬೇಕು ಟೆಕ್ಸ್ಟ್ ಬಾಕ್ಸು. ಫ್ರೇಮ್ 1 ಅಂತ ಇರುತ್ತೆ, ಫ್ರೇಮ್ ಕ್ಲಿಕ್ ಮಾಡಿದ್ರೆ ಡಿಫಾಲ್ಟಾಗಿ. ಇದೆಲ್ಲ ಕಮಾಂಡ್ ಬಟನ್ಸು. ಫಸ್ಟು ನೀವು ಕಮಾಂಡ್ ಬಟನ್ ಹಾಕಿ, ಸೆಕೆಂಡ್ ಕಮಾಂಡ್ 1 ಅಂತ ಇರುತ್ತೆ, ಅದು ಸೆಕೆಂಡ್ 1ಗೆ ಕಮಾಂಡ್ 2 ಅಂತ ಬರುತ್ತೆ. ಈ 1 ಅಂತ ಇದೆಯಲ್ಲ ಅದಕ್ಕೆ. ಈ ಕ್ಯಾಪ್ಷನಲ್ಲಿ ನಂಬರ್ಸ್ ಕೊಟ್ಟಿರೋ ಅಂಥದ್ದು. ಕ್ಯಾಪ್ಷನ್ ಅಬ್ಸರ್ವ್ ಮಾಡಿ, 0 ಇಲ್ಲಿ ಬ್ಲೂ ಕಲರಲ್ಲಿ ಹೈಲೈಟ್ ಆಗಿದೆಯಲ್ಲ, 0 ಅಂತ ಇದೆ, 1 ಅಂತ ಇದೆ, 2 ಅಂತ ಇದೆ. ಈ ರೀತಿ 9 ತನಕನೂ ನಂಬರ್ಸ್ ಕೊಟ್ಟಿರೋ ಅಂಥದ್ದು. ಎಲ್ಲದಕ್ಕೂ ಇದ್ರ ಮೇಲ್ಗಡೆ ಏನು ಬರ್ತಿದೆ, ಕ್ಯಾಪ್ಷನಲ್ಲಿ ಏನು ಕೊಟ್ಟಿದ್ದೀನಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಫಸ್ಟ್ ಕಮಾಂಡ್ ಬಟನ್ನು, ಇದು ಸೆಕೆಂಡ್ ಕಮಾಂಡ್ ಬಟನ್ನು. ಸೆಕೆಂಡ್ ಕಮಾಂಡ್ ಬಟನ್ಗೂ ಕಮಾಂಡ್ 1 ಅಂತ ನೇಮ್ ಇದೆ. ಫಸ್ಟ್ ಕಮಾಂಡ್ ಬಟನ್ಗೆ ಒಂದೇ ನೇಮ್ ಹಾಕಿ ಇನ್ನು ಅಬ್ಸರ್ವ್ ಮಾಡ್ಬೋದು. ಇದಕ್ಕೆ ಕಮಾಂಡ್ 2 ಅಂತ ಬಂತು. ನಾನು ಇನ್ನೊಂದು ಕಮಾಂಡ್ ಬಟನ್ ಹಾಕಿ ಹಾಕಿದ್ರೆ ಕಮಾಂಡ್ 3 ಅಂತ ಬರುತ್ತೆ. ಬಟ್ ಇದನ್ನು ನಾನು ಡಿಲೀಟ್ ಮಾಡಿಕೊಂಡು ಇದಕ್ಕೂ ಕಮಾಂಡ್ 2 ಅಂತ ಯಾವಾಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮಾಡಿ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಮೆಸೇಜ್ ಬಾಕ್ಸ್ ಬರುತ್ತೆ. ಯು ಆಲ್ರೆಡಿ ಹ್ಯಾವ್ ಎ ಕಂಟ್ರೋಲ್ ನೇಮಡ್ ಕಮಾಂಡ್ 2. ಡು ಯು ವಾಂಟ್ ಟು ಕ್ರಿಯೇಟ್ ಎ ಕಂಟ್ರೋಲ್ ಆ್ಯರೇ ಅಂತ ಕೇಳ್ತಾ ಇದೆ. ಈ ಥರ ಮೆಸೇಜ್ ಬಾಕ್ಸ್ ಬರುತ್ತಲ್ಲ, ವಾರ್ನಿಂಗ್ ಮೆಸೇಜ್ ಬಾಕ್ಸು, ಇಂಥ ಟೈಮಲ್ಲೇ ನಾವು ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾನು ಯಾವಾಗ ಕಮಾಂಡ್ 2 ಅಂತ ಇದ್ದಿದ್ದು ಕಮಾಂಡ್ ಬಟನ್ಗೆ ಮತ್ತೆ ಕಮಾಂಡ್ 3ಗೂ ಕಮಾಂಡ್ ಬಟನ್ 2 ಅಂತ ಕೊಟ್ಟೆ ನೇಮ್ ಸೆಕ್ಷನಲ್ಲಿ, ಆಗ ಈ ಮೆಸೇಜ್ ಬಾಕ್ಸ್ ಬರುತ್ತೆ. ಕಂಟ್ರೋಲ್ ಆ್ಯರೇ ಕ್ರಿಯೇಟ್ ಮಾಡಬೇಕು ಅಂತ ಇರ್ಬೋದು, ನೀವು ಮಾಡ್ತೀರಾ ಅಂತ ಕೇಳ್ತಿದೆ. ಎಸ್ ಅಂತ ಕೊಟ್ಟರೆ ನಾನು ನೇಮಲ್ಲಿ ಇದಕ್ಕೂ ಕಮಾಂಡ್ 2 ತಗೊಳ್ತು, ನೆಕ್ಸ್ಟ್ ಇದಕ್ಕೂ ಕಮಾಂಡ್ 2 ತಗೊಳ್ತು. ಈ ಥರ ಇನ್ನೊಂದು ನಾನು 10 ಬಟನ್ ಹಾಕಿದ್ರೆ 10 ಬಟನ್ಗೂ ಈಗ ಕಂಟ್ರೋಲ್ ಆ್ಯರೇ ಇರೋದ್ರಿಂದ ಕಮಾಂಡ್ 2 ಅಂತಲೇ ನೇಮ್ ಸೆಕ್ಷನಲ್ಲಿ ತಗೊಳುತ್ತೆ. ಇದೇ ರೀತಿ 0 ಇಂದ 9ವರೆಗೆ ನಾನು ಕ್ರಿಯೇಟ್ ಮಾಡಿರೋ ಅಂಥದ್ದು. ಇದು ಕ್ಲಿಕ್ ಮಾಡಿದ್ರೆ ನೀವು ನೇಮ್ ಸೆಕ್ಷನಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಮಾಂಡ್ 1ಗೆ ಎಗೈನ್ ಕಮಾಂಡ್ 1, 2ಗೆ ಎಗೈನ್ ಕಮಾಂಡ್ 1, 3ಗೆ ಎಗೈನ್ ಕಮಾಂಡ್ 1. ಈ ರೀತಿ ಅಪ್ ಟು 9 ಕಮಾಂಡ್ 1 ಅಂತಲೇ ಇರುತ್ತೆ. ಈ ರೀತಿ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಇದನ್ನು ಕಂಟ್ರೋಲ್ ಆ್ಯರೇ ಅಂತ ಹೇಳ್ತೀವಿ. ನೆಕ್ಸ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದಕ್ಕೆಲ್ಲ ನೇಮ್ ಸೆಕ್ಷನ್ ನೋಡಿ. ಕಮಾಂಡ್ AC, ಕಮಾಂಡ್ BC, ಕಮಾಂಡ್ ಪ್ಲಸ್, ಕಮಾಂಡ್ ಮೈನಸ್, ಈ ಥರ ಡಿಫ್ರೆಂಟ್ ನೇಮ್ ಸೆಕ್ಷನಲ್ಲಿ ಇದೆ. ಇಲ್ಲಿಂದ ಇಲ್ಲಿಗೆ ಮಾತ್ರ ಕಮಾಂಡ್ 1 ಅಂತಾನೆ ಇದೆ. ಇದನ್ನು ನಾವು ಕೋಡಿಂಗಲ್ಲಿ ಹೇಗೆ ಮಾಡ್ತೀವಿ, ದಿಸ್ ಇಸ್ ಕೋಡಿಂಗ್. ಇದು ಡಿಕ್ಲರೇಷನ್ನು, ಕರೆಂಟ್, ಪ್ರೀವಿಯಸ್, ಚಾಯ್ಸ್, ರಿಸಲ್ಟ್. ವೇರಿಯಬಲ್ಸ್ ಕ್ಲಾಸಲ್ಲಿ ನೋಡಿದ್ದೀರಾ ವೇರಿಯಬಲ್ ಹೇಗೆ ಡಿಕ್ಲರೇಷನ್ ಮಾಡೋದು. DIM ವೇರಿಯಬಲ್ ನೇಮ್ ಆಸ್ ಡೇಟಾ ಟೈಪ್. ಸೊ ಇದು ಕರೆಂಟ್ ಅನ್ನೋದು ವೇರಿಯಬಲ್ ನೇಮ್, ಪ್ರೀವಿಯಸ್ ಅನ್ನೋದು ವೇರಿಯಬಲ್ ನೇಮ್, ಚಾಯ್ಸ್ ಮತ್ತೆ ರಿಸಲ್ಟು ವೇರಿಯಬಲ್ ನೇಮ್. ಇದಿಷ್ಟು
ಡೇಟಾ ಟೈಪ್ಸ್ ಸೆಕ್ಷನ್ ವಿಡಿಯೋದಲ್ಲೂ ನೋಡಿದ್ದೀರಾ. ಡಬಲ್ ಅಂದರೆ ಡಬಲ್ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ತಗೊಳುತ್ತೆ. ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಸಿಂಗಲ್ ಹಾಕಬೇಕು ಅಂದರೆ ಸಿಂಗಲ್ ಅಂತಾನೆ ಡೇಟಾ ಟೈಪ್ ಇರುತ್ತೆ. ಸೊ ಇಲ್ಲಿ ಡಬಲ್. ಸ್ಟ್ರಿಂಗ್ ಅಂದರೆ ಕ್ಯಾರೆಕ್ಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ಆಲ್ಫಾಬೆಟ್ಸ್ ಈ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕೆಲವೊಂದು ಕೇಸಸ್ಸಲ್ಲಿ ಸ್ಟ್ರಿಂಗ್ಸು ನಂಬರ್ಸು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಎಗೈನ್ ಡಬಲ್ ಅನ್ನೋದು ಡೇಟಾ ಟೈಪ್. ನ್ಯೂಮರಿಕ್ ಕ್ಯಾಟಗರಿಲಿ ನೋಡಿದ್ದೀರಾ, ಬೈಟ್, ಸಿಂಗಲ್, ಡಬಲ್, ಲಾಂಗ್ ಈ ಥರ ಎಲ್ಲ ಡೇಟಾ ಟೈಪ್ಸ್ ಇದಾವೆ. ನೆಕ್ಸ್ಟು ಕಂಟ್ರೋಲ್ ಆರೆ ಕ್ರಿಯೇಟ್ ಮಾಡೋದು ನೋಡಿದ್ರಲ್ಲ ಡಿಸೈನ್ ಸೆಕ್ಷನಲ್ಲಿ, ಇದು ಅದಕ್ಕೆ ಡಿಕ್ಲರೇಷನ್. ಕಂಟ್ರೋಲ್ ಆರೆಗೆ ಕಮಾಂಡ್ 1 ಅಂತ ನಾನು ಫಸ್ಟು 0 ಕಮಾಂಡ್ ಬಟನ್ಗೆ ಹಾಕಿದ್ದೀನಲ್ಲ, ಅದಕ್ಕೆ ಫಸ್ಟ್ ಡಿಫಾಲ್ಟ್ ಆಗಿ ಕಮಾಂಡ್ 1 ಅಂತ ಬಂದಿದ್ದು. ಇದು ಆರ್ಗ್ಯುಮೆಂಟ್, ಇದು ಬಂದ್ಬಿಡುತ್ತೆ. ನಾನಲ್ಲಿ ಕಂಟ್ರೋಲ್ ಆರೆ ಕ್ರಿಯೇಟ್ ಮಾಡಿದ ತಕ್ಷಣ ಕಮಾಂಡ್ 1 ಡಬಲ್ ಕ್ಲಿಕ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಈ ಲೈನ್ ಬಂದ್ಬಿಡುತ್ತೆ. ಪ್ರೈವೇಟ್ ಸಬ್ ಕಮಾಂಡ್ 1 ಅಂಡರ್ಸ್ಕೋರ್ ಕ್ಲಿಕ್ ಇಂಡೆಕ್ಸ್ ಆಸ್ ಇಂಟಿಜರ್ ಇದು ಬರುತ್ತೆ. ಇಂಡೆಕ್ಸ್ ಅಂತಂದ್ರೆ ಇಲ್ಲಿ ಪೊಸಿಷನ್ಸ್. ಈಗ ಎಲ್ಲಾನು ಒಂದೇ ನೇಮ್ ಇದೆ, ಕಮಾಂಡ್ 1 ಅಂತಾನೆ ಇದೆ ಆ ಕಂಪ್ಲೀಟ್ 10 ಬಟನ್ಸ್ಗೆ 0 ಇಂದ 9 ವರೆಗೆ. ಅದ್ರದ್ದು ಪೊಸಿಷನ್ ಬೇಸಿಸ್ ಮೇಲೆ ಯಾವ ಪೊಸಿಷನ್ ಅಲ್ಲಿ ಯಾವ ನಂಬರ್ ಇದೆ ಅಂತ ಟ್ರ್ಯಾಕ್ ಮಾಡುವಂಥದ್ದು. ಈ ಕಂಟ್ರೋಲ್ ಆರೆ ಏನಕ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಇದು ಅಡ್ವಾಂಟೇಜು, ಇಟ್ ಯೂಸಸ್ ಲೆಸ್ ರಿಸೋರ್ಸಸ್ ಜಾಸ್ತಿ ಬೇಕಾಗಲ್ಲ. ಈಗ ಪ್ರತಿಯೊಂದಕ್ಕೂ ನೀವು ಒಂದೊಂದು ಕಮಾಂಡ್ ಬಟನ್ ಹಾಕಿ ಎಕ್ಸ್ಟ್ರಾ ಕೋಡಿಂಗ್ ಬರೆಯೋ ಬದಲು ಇಲ್ಲಿ ಏನು ಕೋಡಿಂಗ್ ನಿಮಗೆ ಕಾಣಿಸ್ತಿದೆ ಅದರದ್ದು 10 ಟೈಮ್ಸ್ ಜಾಸ್ತಿ ಕೋಡಿಂಗ್ ಆಗುತ್ತೆ. ನಾವು 9 ಬಟನ್ಗೂ 9 ಇವೆಂಟ್ಸ್ನ ತಗೊಂಡು ಕ್ಲಿಕ್ ಮಾಡಿ ಕಮಾಂಡ್ 1 ಅಂಡರ್ಸ್ಕೋರ್ ಕ್ಲಿಕ್, ಕಮಾಂಡ್ 2 ಅಂಡರ್ಸ್ಕೋರ್ ಕ್ಲಿಕ್, ಕಮಾಂಡ್ 3 ಅಂಡರ್ಸ್ಕೋರ್ ಕ್ಲಿಕ್ ಈ ಥರ ತಗೊಳ್ತಾ ಹೋದ್ರೆ ಹೆವಿ ಕೋಡಿಂಗ್ ಆಗುತ್ತೆ. ರಿಸೋರ್ಸಸ್ ಅದು ಜಾಸ್ತಿ ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಲೆಸ್ ರಿಸೋರ್ಸಸ್ ಇಂದ ನೀವು ಎಕ್ಸಿಕ್ಯೂಷನ್ ಮಾಡ್ಬೋದು. ಈ ಲೈನು ಕಂಟ್ರೋಲ್ ಆರೆ ಡಿಕ್ಲರೇಷನ್ಗೆ. ಸೊ ಟೆಕ್ಸ್ಟ್ ಬಾಕ್ಸ್ ಒಳಗೆ ತಾನೇ ನಾವು ಎಂಟ್ರಿ ಮಾಡೋದು. ಈಗ 2+2 ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಆ ಕ್ಯಾಲ್ಕುಲೇಟರಲ್ಲಿ ಅಂದರೆ ಆ ಟೆಕ್ಸ್ಟ್ ಬಾಕ್ಸ್ ಒಳಗೆ ಡೇಟಾ ಹಾಕ್ತೀವಿ. ಸೊ text1.text ಅದಕ್ಕೆ ಇದು ಅಟ್ಯಾಚ್ ಆಗಿದೆ. ಕಮಾಂಡ್ 1 index.caption ಅಟ್ಯಾಚ್ ಆಗುತ್ತೆ. ಕಮಾಂಡ್ 1 ಅದಕ್ಕಿರೋ ನೇಮ್ ಸೆಕ್ಷನ್. ಇಂಡೆಕ್ಸ್ ಅಂದರೆ 0, 1, 2, 3 ಆ ಪೊಸಿಷನ್ಸ್ ಇದೆ. ಕ್ಯಾಪ್ಷನ್ ಅಲ್ಲಿ ಅದೇನಿರುತ್ತೆ ಅದು ಅಲ್ಲಿ ಅಟ್ಯಾಚ್ ಆಗುತ್ತೆ. ನಾನು ಎಂಟ್ರಿ ಕೊಟ್ಟ ತಕ್ಷಣ ನಾನು ಯಾವುದೋ ನಂಬರ್ ಹಾಕಿದ್ರೆ ತಗೊಳ್ಳಲ್ಲ ಅದು. ಬೇಸ್ ಏನು ಮ್ಯಾಥಮೆಟಿಕ್ಸ್ದು ನ್ಯೂಮರಿಕ್ ನಂಬರ್ಸ್ ಬೇಸು 0 ಇಂದ 9 ವರೆಗೆ ನಂಬರ್ಸ್ ಇದ್ರೆ ನಾವು 1 lakh 1 crore ಯಾವ ಕಾಂಬಿನೇಷನ್ ಆದ್ರೂ ನಾವು ನಂಬರ್ಸ್ ಫಾರ್ಮೇಶನ್ ಮಾಡ್ಕೋಬಹುದು. ಸೊ ಅದಕ್ಕೆ ಇಲ್ಲಿ index.caption ಅಲ್ಲಿ ಕ್ಯಾಪ್ಷನ್ ಅಲ್ಲಿ ಏನಿದೆ 0 ಇಂದ 9 ವರೆಗೆ ಮಾತ್ರ ನಂಬರ್ಸ್ ಇದೆ, ಅದು ಮಾತ್ರ ಈ ಟೆಕ್ಸ್ಟ್ ಬಾಕ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕರೆಂಟ್ ಅಂದ್ರೆ ವೇರಿಯೇಬಲ್. ಈ ವೇರಿಯೇಬಲ್ ಈಕ್ವಲ್ ಟು text1.text. ನಾನೀಗ ಏನು ಕರೆಂಟ್ ಟೈಮ್ ಅಲ್ಲಿ ಕೊಡ್ತಾ ಇದ್ದೀನಿ, ಈಗ 2 ಅಂತ ಪ್ರೆಸ್ ಮಾಡ್ತೀನಿ ರನ್ ಮಾಡಿಬಿಟ್ಟು, ಆ 2 ಅನ್ನೋದು ಕರೆಂಟ್ ಅನ್ನೋ ವೇರಿಯೇಬಲ್ ಒಳಗೆ ಸ್ಟೋರ್ ಆಗುತ್ತೆ. ಅದನ್ನ ಈಗ 2+2 ಬೇಕಂದ್ರೆ 2 ಅಂತ ಪ್ರೆಸ್ ಮಾಡಿದಾಗ ಅದು ಕರೆಂಟ್ ವೇರಿಯೇಬಲ್ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಅಂತ ನಾನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ನಂಬರ್ ಬೇಕು ನನಗೆ, ಯಾಕಂದ್ರೆ ನಾನಿಲ್ಲಿ 2+2 ಆಡ್ ಮಾಡ್ತಾ ಇದ್ದೀನಿ. ಇನ್ನೊಂದು 2 ಅಂತ ಇರುತ್ತಲ್ಲ ಅದು ಈಗ ಕರೆಂಟ್ ಆಗುತ್ತೆ. ಪ್ರೀವಿಯಸ್ ಹಿಂದೆ ನಾನು 2 ಅಂತ ಕೊಟ್ಟಿದ್ನಲ್ಲ ಅದು ಪ್ರೀವಿಯಸ್ ಅನ್ನೋ ವೇರಿಯೇಬಲ್ ಒಳಗೆ ಸ್ಟೋರ್ ಆಗುತ್ತೆ. ಸೊ ಈಗ ಪ್ರೀವಿಯಸ್ ಅಲ್ಲೂ 2 ಅಂತ ಇದೆ, ಕರೆಂಟ್ ಈಗ ನಾನು ಪ್ರೆಸ್ ಮಾಡಿರೋದು 2 ಅಂತ. 2+2 4 ಅನ್ನೋದು ಈ ರಿಸಲ್ಟ್ ಅನ್ನೋ ವೇರಿಯೇಬಲ್ ಒಳಗೆ ಸ್ಟೋರ್ ಆಗುತ್ತೆ. ಅದಕ್ಕೆ ನಮಗೆ ಇದಿಷ್ಟು ವೇರಿಯೇಬಲ್ಸ್ ಬೇಕು. ಈ ಚಾಯ್ಸ್ ಅಂದ್ರೆ ಪ್ಲಸ್ 2 ಮತ್ತೆ 2 ಮಧ್ಯೆ ಒಂದು ಆಪರೇಟರ್ ಬೇಕಲ್ಲ, ಅದು ಅಡಿಷನ್ ಆಗ್ಬೇಕಾ ಸಬ್ಟ್ರಾಕ್ಷನ್ ಆಗ್ಬೇಕಾ ಅದನ್ನ ಚೆಕ್ ಮಾಡಕ್ಕೆ. ಸೊ ಫಾರ್ ದಟ್ ಪರ್ಪಸ್ ನಾವಿಲ್ಲಿ ಚಾಯ್ಸ್ ಅಂತಾನೂ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಚಾಯ್ಸ್ ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಈಗ ಫಸ್ಟ್ text1 ಅದು ಬ್ಲಾಂಕ್ ಇರುತ್ತೆ. ಪ್ರೀವಿಯಸ್ ವ್ಯಾಲ್ಯೂ ಈಕ್ವಲ್ ಟು ಕರೆಂಟ್ ವ್ಯಾಲ್ಯೂ ಡಿವಿಷನ್ ಮಾಡಕ್ಕೆ ಇದು. ಇವೆರಡು ಈಕ್ವಲ್ ಆದ್ರೆ ಕರೆಂಟ್ ವ್ಯಾಲ್ಯೂ 0. ಹೇಗೆ ಅದು?
ಈಗ ಇಲ್ಲಿ ಡಿವಿಷನ್ ಇದೆ, ನಾನು ಪ್ಲಸ್ ಬಗ್ಗೆ ಹೇಳ್ತಿಲ್ಲ. 5 ಅಂತ ಪ್ರೆಸ್ ಮಾಡಿರ್ತೀನಿ, ಆ 5 ಕರೆಂಟ್ ಒಳಗೆ ಸ್ಟೋರ್ ಆಗುತ್ತೆ. ಈಗ ಇನ್ನೊಂದು ಮತ್ತೆ ಡಿವಿಷನ್ ಆಪರೇಟರ್ ಪ್ರೆಸ್ ಮಾಡಿ ಇನ್ನೊಂದು ಸತಿ 5 ಅಂತ ಪ್ರೆಸ್ ಮಾಡ್ತೀನಿ. ಸೊ ಆ ಹಿಂದೆ ಪ್ರೆಸ್ ಮಾಡಿದ್ನಲ್ಲ ಆ 5 ಪ್ರೀವಿಯಸ್ ಒಳಗೆ ಕೂತ್ಕೊಳ್ಳುತ್ತೆ. ಈಗ ಕರೆಂಟ್ ಟೈಮಲ್ಲಿ ಪ್ರೆಸ್ ಮಾಡಿರೋ 5 ಇಲ್ಲಿ ಕೂತ್ಕೊಳ್ಳುತ್ತೆ. 5 = 5 ಎರಡು ಡಿವೈಡ್ ಮಾಡಿದ್ರೆ ಏನು ರಿಮೈಂಡರ್ 1 ಅಂತ ಬರುತ್ತೆ. ಸೊ ಅವೆರಡು ಡಿವೈಡ್ ಮಾಡಿದಾಗ 1 ಬರುತ್ತೆ. ಮಾಡ್ಯುಲಸ್ ತಗೊಂಡ್ರೆ ಅದು 0 ಅಂತ ಬರುತ್ತೆ. ಅದು ಬಿಟ್ಟು ಬೇರೆ ಯಾವ್ದಾರ ವ್ಯಾಲ್ಯೂ ಇದ್ರೆ ಅದು ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ಕಮಾಂಡ್ ಅಡಿಷನ್ ನೋಡ್ಬಿಡೋಣ. ಫಸ್ಟು ಕಮಾಂಡ್ +_click ಈ ಮೆಥಡ್ ಅಲ್ಲಿ ಇದೆ ನೋಡಿ. ಫಸ್ಟ್ ಬ್ಲಾಂಕ್ ಇದೆ, ಪ್ರೀವಿಯಸ್ = ಕರೆಂಟ್, ಕರೆಂಟ್ = 0, ಚಾಯ್ಸ್ ++ ಆದಾಗ ಈ ರೀತಿ ಕ್ಯಾಲ್ಕುಲೇಷನ್. ಎಲ್ಲ ಸೇಮ್ ಕೋಡಿಂಗು, ನೀವು ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀರಾ. ಪ್ರೀವಿಯಸ್ ವ್ಯಾಲ್ಯೂ = ಕರೆಂಟ್ ವ್ಯಾಲ್ಯೂ, ದೆನ್ ಕರೆಂಟ್ = 0, ಚಾಯ್ಸ್ = ದಟ್ ಪರ್ಟಿಕ್ಯುಲರ್ ಆಪರೇಟರ್. ನಮಗೆ ಮುಖ್ಯವಾಗಿರೋ ಅಂಥದ್ದು ಇದು ಕಮಾಂಡ್ = ಯಾವಾಗ ನಮಗೆ ರಿಸಲ್ಟ್ ಬರೋದು 2 + 2 ಅಂತ ನಾನು ಪ್ರೆಸ್ ಮಾಡ್ತೀನಿ. = ಅಂತ ಯಾವಾಗ ಪ್ರೆಸ್ ಮಾಡ್ತೀನಿ ಆಗ ಮಾತ್ರ 4 ಅಂತ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಆನ್ ಇಂಪಾರ್ಟೆಂಟ್ ಇವೆಂಟ್, ಇಂಪಾರ್ಟೆಂಟ್ ಮೆಥಡ್ ಇದು. ಇದಕ್ಕೆ ನೀವು 3rd ಚಾಪ್ಟರ್ ಅಲ್ಲಿ ನೋಡ್ತೀರಾ ಈ ಸೆಲೆಕ್ಟ್ ಕೇಸ್ ಅನ್ನೋ ಅಂಥದ್ದು. ಇಫ್ ಎಲ್ಸ್ ಅದ್ರ ಜೊತೆಗೆ ಲಾಸ್ಟ್ ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಬರುತ್ತೆ, ಅದು ಸೆಲೆಕ್ಟ್ ಕೇಸ್, ಸ್ವಿಚ್ ಕೇಸ್ ತರ ಆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಕೀವರ್ಡ್, ಕೇಸ್, ಚಾಯ್ಸ್. ಕೇಸ್ ಇದೇ ರೀತಿ ಬರಬೇಕು. ಇಲ್ಲಿ ಕೇಸ್ ಹಾಕಿ ನಂಬರು ಸ್ಪೇಸ್ ಕೊಟ್ಟು ನಂಬರ್ ತಗೊಂಡು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಬರೆದು ಬ್ರೇಕ್ ಬರೀತೀರಾ ಅಲ್ಲಿ. ಇಲ್ಲಿ ಕೇಸ್ ಆದ್ಮೇಲೆ ಡಬಲ್ ಕೋಟ್ಸ್ ಒಳಗೆ ಆಪರೇಟರ್ ಬರುತ್ತೆ, ಇಲ್ಲ ನಂಬರ್ ಬರುತ್ತೆ. ರಿಸಲ್ಟ್ = ಪ್ರೀವಿಯಸ್ + ಕರೆಂಟ್. ಏನಾಯ್ತು, ನಾನು 5 ಮತ್ತೆ 5 ಅಂತ 2 ನಂಬರ್ ಪ್ರೆಸ್ ಮಾಡಿದ್ದೆ. ಕರೆಂಟ್ ವ್ಯಾಲ್ಯೂ 5, ಹಿಂದೆ 5 ಅಂತ ಕೊಟ್ಟಿದ್ನಲ್ಲ ಅದು 5 + 5 ಏನಾಯ್ತು 10 ಅಂತ ರಿಸಲ್ಟ್ ಒಳಗೆ ಸ್ಟೋರ್ ಆಯ್ತು. ಆ 10 ಅನ್ನೋದು ರಿಸಲ್ಟ್ ಅನ್ನ ವೇರಿಯಬಲ್ ಒಳಗಿದೆ. ಆದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅಂದ್ರೆ ಎಲ್ಲಿ ಡಿಸ್ಪ್ಲೇ ಆಗ್ಬೇಕದು 10 ಅನ್ನೋದು ಎಲ್ಲಿ ಬರಬೇಕು, ಟೆಕ್ಸ್ಟ್ ಬಾಕ್ಸ್ ಒಳಗೆ ಬರಬೇಕು. ಸೊ text1.text = ರಿಸಲ್ಟ್. ಇದ್ರೊಳಗೆ ಇರೋ ಡೇಟಾ ಇದಕ್ಕೆ ಅಸೈನ್ ಆಯ್ತು. ಯಾವಾಗ ಇದಕ್ಕೆ ಅಸೈನ್ ಆಯ್ತು ಆಗ ಮಾತ್ರ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸೋದು. ಅದಕ್ಕೆ ಹೇಳಿದ್ದು ಇದು ಇಂಪಾರ್ಟೆಂಟ್ ಅಂತ ಈ ಮೆಥಡ್. ನೆಕ್ಸ್ಟ್ ಅದೇ ರೀತಿ ಇದೆ ನೋಡಿ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಎಲ್ಲಾನು text1ಗೆ ಅಸೈನ್ ಆಗ್ತಾ ಹೋಗ್ತಿದೆ. text1.text = ರಿಸಲ್ಟ್, ರಿಸಲ್ಟ್, ರಿಸಲ್ಟ್. ಫೈನಲಿ ಎಂಡ್ ಸೆಲೆಕ್ಟ್ ಅಂತ, ಎಂಡ್ ಇಫ್ ಅಂತ, ಇಫ್ಗೆ ಎಂಡ್ ಇಫ್ ಕೊಡ್ತಿರಲ್ಲ ಆ ರೀತಿ ಎಂಡ್ ಸೆಲೆಕ್ಟ್ ಅಂತ ಕೊಡಬೇಕು. CURVAL ಕರೆಂಟ್ ವ್ಯಾಲ್ಯೂ = ರಿಸಲ್ಟ್. ಆಕ್ಚುಲಿ ಇದು CURRENT = ರಿಸಲ್ಟ್ ಅಂತ ಬರುತ್ತೆ. ನಾನು CURVAL ತಗೊಂಡಿಲ್ಲ. ಸೊ ಈ ರೀತಿ ಇದೆ ನಿಮ್ಮದು ಕ್ಯಾಲ್ಕುಲೇಟರ್ ಲ್ಯಾಬ್ ಪ್ರೋಗ್ರಾಮು. ಇದನ್ನ ನೀವು ಕಂಟ್ರೋಲ್ ಆರೇಸ್ಗೆ ಎಕ್ಸಾಂಪಲ್ ಆಗು ಬರಿಬೋದು. 7 ಮಾರ್ಕ್ ಕ್ವೆಶ್ಚನ್ ಕೇಳಿದ್ರೆ ನಿಮ್ಮ ರೆಕಾರ್ಡಲ್ಲಿ ಇದು ಕೋಡಿಂಗು ಇದೆ, ಇದನ್ನ ಓದ್ಕೋಬಹುದು ನೀವು. ನಾನು ಇದು ರನ್ ಮಾಡ್ತೀನಿ ಪ್ರೋಗ್ರಾಮು.
ಇನ್ನು ಕ್ಲಾರಿಟಿ ಸಿಗುತ್ತೆ. ಇದು ರನ್ನಿಂಗ್ ವಿಂಡೋ. ಇದು ಈಗ 2 ಅಂತ ಪ್ರೆಸ್ ಮಾಡಿದೆ ನೋಡಿ. ಟೆಕ್ಸ್ಟ್ ಬಾಕ್ಸ್ ಒಳಗೆ ಹೇಗೆ ಬಂತು ಇದು 2 ಅಂತ ಪ್ರೆಸ್ ಮಾಡೋಕ್ಕೆ ಇಲ್ಲಿ ಕೋಡಿಂಗ್ ಇದೆ. ಆ ಥರ ಎಲ್ಲಿ ಸ್ಟೋರ್ ಆಯಿತು 2 ಅಂತ ನಾನು ಪ್ರೆಸ್ ಮಾಡಿದ್ದು CURRENT ಅನ್ನೋ ವೇರಿಯಬಲ್ ಇದೆಯಲ್ಲ ಅದರೊಳಗೆ ಸ್ಟೋರ್ ಆಯಿತು. ಮತ್ತೆ ಪ್ಲಸ್ ಅಂತ ಕ್ಲಿಕ್ ಮಾಡ್ತೀನಿ. ಕೇಸ್ ಪ್ಲಸ್ ಅಂತ ಇದೆಯಲ್ಲ ಆ ಸೆಕ್ಷನ್ಗೆ ಹೋಗುತ್ತೆ ಸೆಲೆಕ್ಟ್ ಕೇಸಲ್ಲಿ. ಮತ್ತೆ ಇಲ್ಲಿ ಏನು ಕಾಣಿಸ್ತಿಲ್ಲ, ಬ್ಲ್ಯಾಂಕ್ ಇದೆ. ಮತ್ತೆ ನಾನು ಇನ್ನೊಂದು ನಂಬರ್ ಪ್ರೆಸ್ ಮಾಡಬೇಕು. ಆಪರೇಟರ್ ಹಾಕಿ ಹಾಗೆ ಬಿಡೋಕ್ಕಾಗಲ್ಲ ರಿಸಲ್ಟ್ ಬೇಕು ಅಂದರೆ. ಹಿಂದೆ ಈಗ ರೀಸೆಂಟಾಗಿ ಪ್ರೆಸ್ ಮಾಡಿದ್ದು 2 ಕರೆಂಟ್ ಒಳಗೆ ಕೂತಿತ್ತು, ಪ್ರೀವಿಯಸ್ಗೆ ಮೂವ್ ಆಯಿತು. ಅದನ್ನು ಮೂವ್ ಮಾಡ್ತಾ ಇರೋದು ಈ ರೀತಿ ಮೆಥಡ್ಸ್ಗಳು. ಅದಕ್ಕೆ ಪ್ರೀವಿಯಸ್ ಈಕ್ವಲ್ ಟು ಕರೆಂಟ್ ಅಂತ ಇರೋದು. ಕರೆಂಟ್ ವ್ಯಾಲ್ಯೂ ತನ್ನಲ್ಲಿ ಇದ್ದಿದ್ದ ಕರೆಂಟ್ ವ್ಯಾಲ್ಯೂನ ಪ್ರೀವಿಯಸ್ ವೇರಿಯಬಲ್ ಒಳಗೆ ಮೂವ್ ಮಾಡುತ್ತೆ. 2 ಮತ್ತೆ 2 ಪ್ರೆಸ್ ಮಾಡಿದೆ. ಈಗ ಹಿಂದೆ ಟೈಪ್ ಮಾಡಿದ್ದು 2 ಪ್ರೀವಿಯಸ್ ಒಳಗೆ ಕೂತಿದೆ. ಕರೆಂಟ್ ತನ್ನಿಂದ ಅದಕ್ಕೆ ಮೂವ್ ಮಾಡ್ತು. ಮೆಮೊರಿ ಲೊಕೇಶನ್ಸ್ ಇದೆಲ್ಲ. ಈಗ ಕರೆಂಟ್ ಒಳಗೆ 2 ಅಂತ ಕೊಟ್ಟಿದೆ. ಕಮಾಂಡ್ ಪ್ಲಸ್ ಅಂಡರ್ಸ್ಕೋರ್ ಕ್ಲಿಕ್ ಅಲ್ಲಿ ಏನಿದೆ ಕೋಡಿಂಗು, ಇದು ಮೂವ್ ಮಾಡಕ್ಕೆ ಇದು ಚಾಯ್ಸ್ ಈಕ್ವಲ್ ಟು ಪ್ಲಸ್ ಅಂತ ಇದೆ. ಇದು ಸೆಲೆಕ್ಟ್ ಕೇಸ್ ಪ್ಲಸ್ ಏನಿದೆ ಪ್ರೀವಿಯಸ್ ಪ್ಲಸ್ ಕರೆಂಟ್ 2 ಪ್ಲಸ್ ಅಂತ ಪ್ರೆಸ್ ಮಾಡಿದೆ 2. ಈಗ ಕರೆಂಟ್ ಇಂದ ಶಿಫ್ಟ್ ಆಯಿತು. ಈ 2 + 2 ಆ್ಯಡ್ ಆಗಿ ಎಲ್ಲಿ ಹೋಗುತ್ತೆ, ರಿಸಲ್ಟ್ ಒಳಗೆ ಹೋಗುತ್ತೆ. ಈಗ ನಾನು ಈಕ್ವಲ್ ಟು ಪ್ರೆಸ್ ಮಾಡ್ತೀನಿ. ಇದು ಈಕ್ವಲ್ ಟು ಆಪರೇಟರ್. ಈಕ್ವಲ್ ಟು ನಾನು ಪ್ರೆಸ್ ಮಾಡ್ತೀನಿ ಅಂದರೆ ಏನಾಗುತ್ತೆ, ಇದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈಕ್ವಲ್ ಟು ಮಾಡಿದ ತಕ್ಷಣ ಇದು ನೋಡುತ್ತೆ. ಯಾವಾಗ ನಾನು ಈಕ್ವಲ್ ಟು ಪ್ರೆಸ್ ಮಾಡ್ತೀನಿ ಆಗ ಮಾತ್ರ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯಿತು. ಸೆಲೆಕ್ಟ್ ಕೇಸ್ ಪ್ಲಸ್ ಅಂತ ಪ್ರೆಸ್ ಆಗಿದೆ, ಮೆಮೊರಿ ಲೊಕೇಶನ್ ನೋಡುತ್ತೆ. ಪ್ಲಸ್ ಅಂತ ಪ್ರೆಸ್ ಆಗಿದ್ರೆ ಇದು ಯಾವ ಕೇಸು ನಾನು ತಗೊಳ್ಳಾಗಿಲ್ಲ, ಫಸ್ಟ್ ಕೇಸಲ್ಲೇ ಇದೆ. ಏನಂತ ಕೊಟ್ಟಿದ್ದಾರೆ ಇನ್ಪುಟ್ಟು, ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಬರ್ತಾ ಇದೆ 2 + 2 ಅದು 10 ಅಂತ ಇಲ್ಲಿ ಒಳಗೆ ಸ್ಟೋರ್ ಆಯಿತು. ರಿಸಲ್ಟ್ ತನ್ನೊಳಗೆ 10 ಇಟ್ಕೊಂಡಿರೋದು ಏನು ಮಾಡುತ್ತೆ, ಈಗ ಈಕ್ವಲ್ ಟು ಪ್ರೆಸ್ ಮಾಡ್ತೀನಿ ನೋಡಿ. 4 2 + 2 ಆ್ಯಡ್ ಆಯಿತು. ಆ 4 ಅಂತ ಇಲ್ಲಿ ಹೇಗೆ ಬಂತು, ರಿಸಲ್ಟ್ ತನ್ನೊಳಗೆ 4 ಅಂತ ಕ್ಯಾಲ್ಕುಲೇಟ್ ಮಾಡಿ ಸ್ಟೋರ್ ಮಾಡಿದ್ದು. ತನ್ನಿಂದ text1.text ಅಂದರೆ ಟೆಕ್ಸ್ಟ್ ಬಾಕ್ಸ್ಗೆ ಕಾಪಿ ಮಾಡ್ತು. ನಮಗಿಲ್ಲಿ ಕಾಣಿಸ್ಬೇಕು ಅಂದರೆ ಅದು ಈ ಥರ ಕಾಪಿ ಮಾಡಲೇಬೇಕು. ಈಕ್ವಲ್ ಟು ಅಂತಿದೆಯಲ್ಲ ಇಲ್ಲಿಂದ ಇಲ್ಲಿ ಹೋಗುತ್ತೆ ಅಂತ. ಈ ಪ್ರೀವಿಯಸ್ ಈಕ್ವಲ್ ಟು ಕರೆಂಟ್ ಅಂತಲೂ ನೋಡಿದ್ರಿ, ಇಲ್ಲೆಲ್ಲಾನು ಪ್ರೀವಿಯಸ್ ಈಕ್ವಲ್ ಟು ಕರೆಂಟ್ ಅಂತ ನೋಡ್ತೀರಾ. ಅಂದರೆ ಈ ರೈಟ್ ಸೈಡಲ್ಲಿರೋ ವೇರಿಯಬಲ್ದು ವ್ಯಾಲ್ಯೂ ಲೆಫ್ಟ್ ಸೈಡಲ್ಲಿರೋ ವೇರಿಯಬಲ್ಗೆ ಕಾಪಿ ಆಗ್ತಿದೆ ಅಂತ ಇದ್ರದ್ದು ಮೀನಿಂಗ್. ಸೊ ದೀಸ್ ಆರ್ ಕಂಟ್ರೋಲ್ ಆರೇಸ್. ಅದಕ್ಕೆ ಎಕ್ಸಾಂಪಲ್ ಅದು. freetudes.com ಅಲ್ಲಿ ಕಂಟ್ರೋಲ್ ಆರೇ ಅಂತ ಲೆಫ್ಟ್ ಸೈಡಲ್ಲಿ ಲಿಂಕ್ ಇದೆ. ಇವೆಲ್ಲ ಇದಾವೆ ನೋಡಿ, ಇದಿಷ್ಟು ಲಿಂಕ್ಸ್. ಈ ಲಿಂಕ್ಸ್ನ ನೀವು ಕ್ಲಿಕ್ ಮಾಡಿ ಕಂಪ್ಲೀಟ್ ನೋಟ್ಸ್ ತೊಗೋಬೋದು. ಫ್ರೀ ಟ್ಯೂಟ್ಸಿಂದನೇ ನಾನು ಪ್ರಿಂಟ್ಔಟ್ ಕೊಟ್ಟಿರೋದು ನಿಮಗೆ ನೋಟ್ಸು ಅಷ್ಟೇ. ಈಗ ಎಕ್ಸಾಂಪಲ್ ಗೊತ್ತಾಯಿತು, ಪ್ರಾಕ್ಟಿಕಲ್ ಎಕ್ಸಾಂಪಲ್ಲು. ಬಟ್ ಥಿಯರಿ ಬರಿಬೇಕಂದ್ರೆ
7 ಮಾರ್ಕ್ಸ್ಗೆ ನೀವು ಅದು ಎಕ್ಸಾಂಪಲ್ಲು ಬರಿಬೇಕು, ಎಕ್ಸ್ಪ್ಲೆನೇಷನ್ನು ಬರಿಬೇಕು. 3 ಮಾರ್ಕ್ಸ್ 5 ಮಾರ್ಕ್ಸ್ಗೆಲ್ಲ ಎಕ್ಸ್ಪ್ಲೆನೇಷನ್ ಕೇಳ್ತಾರೆ, ಏನದು ಕಂಟ್ರೋಲ್ ಆರೇಸ್ ಅಂತ. ಇಟ್ಸ್ ಎ ಗ್ರೂಪ್ ಆಫ್ ಕಂಟ್ರೋಲ್ಸ್. ಪ್ರಾಕ್ಟಿಕಲ್ಸ್ ಇಲ್ಲಿ ನೋಡಿದ್ರಿ ಈಗ. ಇಟ್ಸ್ ಎ ಗ್ರೂಪ್ ಆಫ್ ಕಂಟ್ರೋಲ್ಸ್ ದಟ್ ಶೇರ್ ದಿ ಸೇಮ್ ನೇಮ್ ಟೈಪ್. ಕಮಾಂಡ್ 1 ಅಂತ 0 ಇಂದ 9 ವರೆಗೆ ಕಂಪ್ಲೀಟ್ ಅಷ್ಟು 10 ಬಟನ್ಸು ಒಂದೇ ಸಿಂಗಲ್ ನೇಮ್ ತಗೊಂಡಿದ್ದು. ಏನಂತ? ಕಮಾಂಡ್ 1 ಅಂತ. ದೇ ಶೇರ್ ದಿ ಸೇಮ್ ನೇಮ್, ಸೇಮ್ ಟೈಪ್. ಡೇಟಾ ಟೈಪು ಸೇಮ್ ಇದೆ ಅದ್ರದ್ದು. ಈಗ ನಾನು ಒಂದು ಕಂಟ್ರೋಲ್ ಆರೆ ಕ್ರಿಯೇಟ್ ಮಾಡಿ ಒಂದು ಬಟನ್ ಅಲ್ಲಿ ಕ್ಯಾರೆಕ್ಟರ್ ಹಾಕಿ ಇನ್ನೊಂದು ಬಟನ್ ಅಲ್ಲಿ ನ್ಯೂಮರಿಕ್ ಡೇಟಾ ಹಾಕಕ್ಕಾಗಲ್ಲ. ಸೇಮ್ ಡೇಟಾ ಟೈಪ್, ಸೇಮ್ ನೇಮ್ ಟೈಪ್ ಅಂಡ್ ದಿ ಸೇಮ್ ಇವೆಂಟ್ ಪ್ರೊಸೀಜರ್ಸ್. Group of controls that share the same name type and same event procedures. ಏನು ಸೇಮ್ ಇವೆಂಟ್ ಪ್ರೊಸೀಜರ್ ಅಂದ್ರೆ ಅಲ್ಲಿ ಕಮಾಂಡ್ 1 ಅಂಡರ್ಸ್ಕೋರ್ ಕ್ಲಿಕ್ ಬ್ರಾಕೆಟ್ ಒಳಗೆ ಇಂಡೆಕ್ಸ್ ಆಸ್ ಇಂಟಿಜರ್ ಅಂತ ಬಂತು ಮೆಥಡ್. ಡಿಫಾಲ್ಟ್ ಆಗಿ ನಾನು 0 ಬಟನ್ ಕ್ಲಿಕ್ ಮಾಡಿದಾಗ ಬಂದಿದೆ. ನಿಮ್ಮ ರೆಕಾರ್ಡಲ್ಲಿ ಪ್ರೋಗ್ರಾಮ್ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು. ಸೇಮ್ ಇವೆಂಟ್ ಪ್ರೊಸೀಜರ್ನು ಶೇರ್ ಮಾಡ್ಕೊಳ್ಳುತ್ತೆ, ಸೇಮ್ ನೇಮ್ ಟೈಪನ್ನು ಶೇರ್ ಮಾಡ್ಕೊಳ್ಳುತ್ತೆ. Adding controls with control arrays uses fewer resources than adding multiple control of same type at design time. ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನಂದ್ರೆ ಇಟ್ ಯೂಸಸ್ ಫ್ಯೂವರ್ ರಿಸೋರ್ಸಸ್. ಡಿಸೈನ್ ಟೈಮಲ್ಲಿ ಅದನ್ನು ಡಿಸೈನ್ ಮಾಡಬೇಕಾಗತ್ತೆ. ಕಂಟ್ರೋಲ್ ಆರೆ. ಎ ಕಂಟ್ರೋಲ್ ಆರೆ ಕ್ಯಾನ್ ಬಿ ಕ್ರಿಯೇಟೆಡ್ ಓನ್ಲಿ ಅಟ್ ಡಿಸೈನ್ ಟೈಮ್ ಅಂಡ್ ಅಟ್ ದಿ ವೆರಿ ಮಿನಿಮಮ್ ಅಟ್ ಲೀಸ್ಟ್ ಒನ್ ಕಂಟ್ರೋಲ್ ಮಸ್ಟ್ ಬಿಲಾಂಗ್ ಟು ಇಟ್. You create a control array following one of these 3 methods. You create a control array and then assign a numeric non-negative value to its index property. ನಾನು ಸೆಕೆಂಡ್ ಮೆಥಡ್ ಫಾಲೋ ಮಾಡಿದ್ದೀನಿ. 3 ಮೆಥಡ್ ಅಲ್ಲಿ ಫಾಲೋ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು ಅಂದ್ಕೊಟ್ಟಿದ್ದಾರೆ. ಯು ಕ್ರಿಯೇಟ್ 2 ಕಂಟ್ರೋಲ್ಸ್ ಆಫ್ ದಿ ಸೇಮ್ ಕ್ಲಾಸ್ ಅಂಡ್ ಅಸೈನ್ ದೆಮ್ ಆನ್ ಐಡೆಂಟಿಕಲ್ ನೇಮ್ ಪ್ರಾಪರ್ಟಿ. 2 ಕಂಟ್ರೋಲ್ಸ್ ನಾನು ಹಾಗೆ ಮಾಡಿದ್ದು. 0 ಕಮಾಂಡ್ 2 ಕಮಾಂಡ್ 3 ಅಂತ ನಿಮ್ಗೆ ಹಾಕಿ ತೋರಿಸಿದೆ. ಎರಡಕ್ಕೂ ಕಮಾಂಡ್ 2 ಅಂತ ಕ್ರಿಯೇಟ್ ಮಾಡಕ್ ಹೋದೆ. ಆಗ ಒಂದು ಬಾಕ್ಸ್ ಬಂದು ಡು ಯು ವಾಂಟ್ ಟು ಕ್ರಿಯೇಟ್ ಕಂಟ್ರೋಲ್ ಆರೆ ಅಂತ ಕೇಳ್ತು. ಎಸ್ ಅಂತ ಕೊಟ್ಟೆ. ಅದನ್ನೇ ನೀವು ಸ್ಟೆಪ್ಸ್ ಆಗಿ ಬರಿಬೋದು. ಅದೇ ನಿಮ್ಗಿಲ್ಲಿ ಸೆಕೆಂಡ್ ಪಾಯಿಂಟ್ ನಲ್ಲಿ ಹಾಕಿರೋದು. ಇಲ್ಲಿ control arrays are one of the most interesting features of the VB. Controls that belong to same control array share the same set of event procedures. This often reduces the amount of code you have to write to respond to a user's action. ಇದೇ ನಾನು ಆಗಲೇ ಹೇಳಿದ್ದು. ನಿಮಗೆ ಇಲ್ಲೇನು ಕೋಡಿಂಗ್ ಕಾಣಿಸ್ತಿದೆ ನಾನು ಆಗಲೇ ತೋರಿಸಿದ್ದು ಅದರದ್ದು 10 times 100 times ಜಾಸ್ತಿ ಕೋಡಿಂಗ್ ಆಗ್ತಾ ಇತ್ತು. ಪ್ರತಿಯೊಂದು ಬಟನ್ಗೂ ನಾವು ಒಂದೊಂದು ಕಮಾಂಡ್ ಬಟನ್ ಪ್ರೆಸ್ ಮಾಡಿಕೊಂಡು ಕೋಡಿಂಗ್ ಬರಿತೀವಿ ಅಂತಂದರೆ. ಸೊ ಅದು ಒಂದು ಅಡ್ವಾಂಟೇಜು ಕಂಟ್ರೋಲ್ ಆರೆ ಯೂಸ್ ಮಾಡೋದ್ರಿಂದ. ಮತ್ತೆ ಆಗಲೇ ಹೇಳಿದಾಗೆ ಇಟ್ ಯೂಸಸ್ ಲೆಸ್ ರಿಸೋರ್ಸಸ್. ಯು ಕ್ಯಾನ್ ಡೈನಾಮಿಕಲಿ ಆ್ಯಡ್ ನ್ಯೂ ಎಲಿಮೆಂಟ್ಸ್ ಟು ಎ ಕಂಟ್ರೋಲ್ ಆರೆ ಅಟ್ ರನ್ ಟೈಮ್. ರನ್ ಮಾಡಬೇಕಾದ್ರೆ ಇನ್ನೂ ಒಂದಷ್ಟು ಎಲಿಮೆಂಟ್ಸು ನಾವು ಆ್ಯಡ್ ಮಾಡ್ಬೋದು ಡೈನಾಮಿಕಲಿ. ಇಟ್ಸ್ ಲೈಕ್ ಎ ಡೈನಾಮಿಕ್ ಆರೆ. It consumes fewer resources than regular controls to produce smaller executables. So ಇದು ನಿಮಗೆ ಇದು VBTuts freetutes.com ಇದರಲ್ಲಿ ನಿಮಗೆ ಸಿಗುತ್ತೆ. ಡಿಕ್ಲರೇಷನ್ ಹೇಗೆ ಮಾಡೋದು? ನೀವು ಲ್ಯಾಬ್ ಪ್ರೋಗ್ರಾಮ್ ಡಿಕ್ಲರೇಷನ್ನೇ ಬರ್ಕೋಬಹುದು, ಯಾಕಂದರೆ ಅದು ಪ್ರಾಕ್ಟೀಸ್ ಮಾಡಿರ್ತೀರಾ. ಶೇರಿಂಗ್ ಇವೆಂಟ್ ಪ್ರೊಸೀಜರ್ಸ್ ಇಲ್ಲಿ ಬೇರೆದು ಕೊಟ್ಟಿದ್ದಾರೆ. ಬೇರೆ ಎಕ್ಸಾಂಪಲ್ಸು ನೀವು ಅದು 2 ಲೈನ್ಸ್ ಇದೆಯಲ್ಲ ಲ್ಯಾಬ್ ಪ್ರೋಗ್ರಾಮಲ್ಲಿ ಅದನ್ನೇ ಬರಿಬೋದು. ಅಲ್ಲೂ ಶೇರ್ ಆಗ್ತಾ ಇದೆ ಪ್ರೊಸೀಜರ್ಸ್. ಇಲ್ಲಿ ಕೀ ಪ್ರೆಸ್ ಇದೆ ನೋಡಿ, ಮೌಸ್ ಇವೆಂಟ್ಸಲ್ಲಿ ನೋಡಿದ್ರಿ, ಮೌಸ್ ಕ್ಲಿಕ್ ಮಾಡಿದಾಗೆ ಫೋಟೋಸು ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇತ್ತು. ಇಲ್ಲಿ ಕೀಬೋರ್ಡಲ್ಲಿ ಕೀ ಪ್ರೆಸ್ ಮಾಡಿದ್ರೆ ಕೀ ಪ್ರೆಸ್ ಇವೆಂಟ್ ಇದು. ಸೊ ಅದಕ್ಕೆ ನಾವು ಕೀ ಪ್ರೆಸ್ ಇವೆಂಟ್ಗೆ
ಕೋಡಿಂಗ್ ಬರಿಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿದಾಗ ಇಂಡೆಕ್ಸ್ ಆಸ್ ಇಂಟಿಜರ್, ಕೀ ಆಸ್ ಇಂಟಿಜರ್ ಅಂತ ಬರುತ್ತೆ. ಇದು ಕೀ ಪ್ರೆಸ್ ಇವೆಂಟ್. ಮೌಸ್ ಇವೆಂಟ್, ಮೌಸ್ದು ಪ್ರೋಗ್ರಾಮಲ್ಲಿ ನೋಡಿದ್ರಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅದನ್ನು ಇದು ಬಿಲ್ಟ್ ಇನ್ ಪ್ರೊಸೀಜರ್ಸ್ ಇರ್ತಾವಲ್ಲ, ಇವನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇರೋ ಅಂಥದ್ದು. ಅದು ಯೂಸರ್ ಡಿಫೈನ್ಡ್ ಕಂಟ್ರೋಲ್ ಆರೆ ಲ್ಯಾಬ್ ಪ್ರೋಗ್ರಾಮಲ್ಲಿ ಇರೋ ಅಂಥದ್ದು. ಬೇಕಿದ್ರೆ ನೀವು ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಥರ ತಿಳ್ಕೊಬೋದು. ಶೇರಿಂಗ್ ಇವೆಂಟ್ ಪ್ರೊಸೀಜರ್ಸ್. ಇವೆಂಟ್ ಪ್ರೊಸೀಜರ್ಸು ಹೇಗೆ ಎಕ್ಸಿಕ್ಯೂಷನ್ ಮಾಡೋದು ಅಂತ. ಇಲ್ಲೂ ಅಷ್ಟೇ ಸೇಮ್ ಕಂಟ್ರೋಲ್ ಆರೆ ಕ್ಯಾಲ್ಕುಲೇಟರ್ ಎಕ್ಸಾಂಪಲ್ ಇದೆ. ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಬರ್ಕೊಂಡು ನೀವು ಏನು ಅಡ್ವಾಂಟೇಜು, ಕಂಟ್ರೋಲ್ ಆರೆ ಅಂದ್ರೇನು, ಅದು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು, ಮತ್ತು ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ದು ಡಿಕ್ಲರೇಷನ್ ಪಾರ್ಟ್ ಅಷ್ಟು ಬರ್ಕೊಂಡ್ರೆ ಕಂಟ್ರೋಲ್ ಆರೆಗೆ ಕಂಪ್ಲೀಟ್ 7 ಮಾರ್ಕ್ಸ್ ಆನ್ಸರ್ ಸಿಗುತ್ತೆ.